ಕಾಂಗ್ರೆಸ್ ಕಚೇರಿಯ ಜಾಗಕ್ಕಾಗಿ ಸಭೆಯಲ್ಲಿ ಜಟಾಪಟಿ ನಡೆದಿದೆ. ಹುಬ್ಬಳ್ಳಿಯ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಗದ್ದಲ ನಡೆದಿದೆ. ಆಡಳಿತಾರೂಢ ಬಿಜೆಪಿ ಮತ್ತು ವಿಪಕ್ಷದ ನಡುವೆ ಫೈಟ್ ಏರ್ಪಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನರಲ್ ಬಾಡಿ ಮೀಟಿಂಗ್ ಇದು. ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಕಚೇರಿಯ ಜಾಗದ ನಿವೇಶನಕ್ಕೆ ಸಂಬಂಧಪಟ್ಟಂತ ಫೈಟ್ ಇದು. ಕಾಂಗ್ರೆಸ್ ಕಚೇರಿಗೆ ಜಾಗ ನೀಡುವ ಬಗ್ಗೆ ಸದಸ್ಯ ತಿಪ್ಪಣ್ಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯರು ಮೇಯರ್ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಗೊಳಿಸಲಿಕ್ಕೆ ಮೇಯರ್ ಹರಸಾಹಸ ಪಟ್ಟಿದ್ದಾರೆ. ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಆಗಿರುವಂತಹ ಘಟನೆ. ಕಾಂಗ್ರೆಸ್ ಕಚೇರಿ ನಿವೇಶನ ವಿಚಾರದಲ್ಲಿ ಜಟಾಪಟಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಏನಿದು ನಿವೇಶನದ ಗಲಾಟೆ? ಸದ್ಯಕ್ಕೆ ತಿಳಿಗೊಳ್ತಾ ಯಾವ ರೀತಿ ಬಗೆಹರಿತಿದ್ದು ಅಂತ? ದಶರಥ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ರತಿ ತಿಂಗಳ ಅಂತ್ಯಕ್ಕೆ ಏನು ಸಾಮಾನ್ಯ ಸಭೆ ನಡೀತಾ ಇತ್ತು, ಅದೇ ರೀತಿಯಾಗಿ ಈ ತಿಂಗಳ ಒಂದು ಸಾಮಾನ್ಯ ಸಭೆ ಹುಬ್ಬಳ್ಳಿಯ ಒಂದು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನಡೀತಾ. ಮೊದಲಿಗೆ ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಕೋಲಾಹಲ, ತರಾಟೆ, ವಾಗ್ವಾದ, ಮಾತಿನ ಯುದ್ಧಗಳು ಇಲ್ಲಿ ಅಂದ್ರೆ ಬೆಳಗ್ಗೆಯಿಂದಲೇ. ಅದು ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಕಚೇರಿಗೆ ಸಂಬಂಧಪಟ್ಟಂಗೆ ಒಂದು ನಿವೇಶನ ಕೊಡಬೇಕು ಅಂತೇಳಿ ಒಂದು ವಿಷಯವನ್ನ ಮಾಜಿ ಇಲ್ಲಿ ವಿರೋಧ ಪಕ್ಷದ ನಾಯಕಿ ಮತ್ತು ಹಾಲಿ ಸದಸ್ಯ ಆಗಿರುವಂತಹ ಸುವರ್ಣ ಕಲ್ಕೊಂಟರ್ ಅವರು ಆ ವಿಷಯವನ್ನ ಇಲ್ಲಿ ಅಂದ್ರೆ ಪ್ರಸ್ತಾಪ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಅಂತಂದ್ರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಏನು ಒಂದು ಜಾಗದಲ್ಲಿ ಇಲ್ಲಿ ನಮಗೆ ಕಚೇರಿ ಕಟ್ಟಲಿಕ್ಕೆ ಒಂದು ಜಾಗವನ್ನ ಕೊಡಬೇಕು, ಇದು ಪಾಲಿಕೆಯ ಆಸ್ತಿ ಇದೆ, ಆ ಒಂದು ಆಸ್ತಿಯನ್ನ ಗುರುತು ಮಾಡಬೇಕು, ಇಲ್ಲಿ ನಮ್ಗೆ ಕಚೇರಿ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಒಂದು ವಿಷಯವನ್ನ ಇಲ್ಲಿ ಅಂತಾರೆ ಪ್ರಸ್ತಾಪ ಮಾಡಿದಂತವ್ರು ಸುವರ್ಣ ಕಲ್ಕುಂಟ್ಲ. ಇದಕ್ಕೆ ಇಲ್ಲಿ ಅಂತಾರೆ ಈ ಒಂದು ವಿಷಯವನ್ನ ಸಾಮಾನ್ಯ ಸಭೆಯಲ್ಲಿ ಏಕೆ ತರಬೇಕು, ಯಾವ್ದಾದ್ರು ಕಾನೂನು ಇದರಲ್ಲಿ ಇದೆಯಾ, ಕಾನೂನು ಇಲ್ಲದೆ ಇಲ್ಲಿ ಅಂದ್ರೆ ಸುಖ ಸುಮ್ಮನೆ ಯಾಕೆ ನಾವು ಇಲ್ಲಿ ಪಾಲಿಕೆಯ ಆಸ್ತಿಯನ್ನ ಒಂದು ಪಕ್ಷಕ್ಕೆ ಕೊಡಬೇಕು ಅಂತೇಳಿ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯನಾಗಿರುವಂತಹ ಅದರಲ್ಲಿ ಬಿಜೆಪಿ ಸದಸ್ಯರಾಗಿದ್ದ ತಿಪ್ಪಣ್ಣ ಮಜ್ಗಿ ಇದಕ್ಕೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಸಮಯದಲ್ಲಿ ಒಂದು ಏನು ಕಾಂಗ್ರೆಸ್ ಸದಸ್ಯರು ಹೇಳಿದ್ರು 38ಕ್ಕೂ ಹೆಚ್ಚು ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರು ಎಲ್ಲರೂ ಇಲ್ಲಿ ಒಂದು ಸಾಮಾನ್ಯ ಸಭೆಯ ಒಂದು ಬಾವಿಗಿಳಿದು ಇಲ್ಲಿ ಅಂದ್ರೆ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಇಷ್ಟೇ ಆಗ್ರಹವಿಷ್ಟೇ, ಈ ಹಿಂದ್ಗಡೆ ಸಹ ಇಲ್ಲಿ ಅಂದ್ರೆ ಬೇರೆ ಬೇರೆ ವಿಚಾರಕ್ಕೆ ಮಹಾನಗರ ಪಾಲಿಕೆ ಆಸ್ತಿಗಳನ್ನ ಕೊಟ್ಟಿದ್ದು ಇದೆ. ಈಗ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲಿ ನಾವು ಕಚೇರಿಯನ್ನ ಕಟ್ಟಬೇಕಾದಂತ ಅನಿವಾರ್ಯವಿದೆ. ಹೀಗಾಗಿ ಇಲ್ಲಿ ಅಂತಂದ್ರೆ ಒಂದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಜಾಗವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತೇಳಿ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಅಂದ್ರೆ ಕಾಂಗ್ರೆಸ್ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ನಾನು ಇಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಮೇಯರ್ ರಾಮಣ್ಣ ಬಡಿಗೇರ್ ಅವರು ಇಬ್ಬರಿಗೂ ಒಂದ್ ಕಡೆ ಅಂತಾರೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರಿರ್ಬೋದು, ಇನ್ನೊಂದು ಕಡೆ ಅಂದ್ರೆ ತಿಪ್ಪಣ್ಣ ಮಜ್ಗಿ ಪರ ಕೆಲವೊಂದಿಷ್ಟು ಬಿಜೆಪಿಯ ಸದಸ್ಯರು ಸಹ ಇಲ್ಲಿ ಬೆಂಬಲ ನಿಂತಿದ್ರು. ಅವರೆಲ್ಲರಿಗೂ ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದ್ರು. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮನ್ನ ಮಾಹಿತಿಗೆ.